ಪಾರ್ವತಿ ಎಷ್ಟೊತ್ತಕತಿನ್ನೋ ಎಷ್ಟೊತ್ತಕತ್ತಂತಿರಲ್ರಿ ಏನು ಕೆಲಸ ಇರಂಗಿಲ್ಲನ ಖಾಲಿ ಹಂಗೆ ನಿಂತಿರ್ಕಿಲ್ಲ ಓಡ್ ಬಂದ್ಬಿಡಕತ್ತನ ಅಲ್ಲಿ ಪಾಪನ ಮನ್ಯಾಗ ಬಿಟ್ಟು ಹೋಗೋದು ಅದಕ್ಕೆಲ್ಲ ಅರೇಂಜ್ ಮಾಡಿ ಕೊಡ್ಬೇಕಲ್ಲ ನಾನು. ಅಲ್ಲಿ ಏನು ನಮ್ಮ ಗೊತ್ತಾಗಲ್ಲ ಅಂತ ಮಾಡಿ ಏನು ಹೊಟ್ಟೆ ಹಸ್ದಾಗ ಒಂದು ಹಾಲದೊಂದು ಸೆರೆಲಾಕ್ ಅದಲ್ಲ ಸೆರೆಲಾಕ ಪಿಡಿಯೇಶ್ವರ ಯಾವ್ದದು ನನಗೂ ಲಕ್ಷ್ಯ ಇಲ್ಲ. ಅದನ್ನ ಕಲ್ಸ್ಕೊಡಕ್ಕೆ ಎಷ್ಟೊತ್ತಾಕತಿ ಆ ಸೆರೆಲಾಕ್ನ ಕಲ್ಸ್ಕೊಡ್ತಾಳೆ ಬಿಡು ಅವ್ವ. ನಡಿ ಲೇಟ್ ಆಕೈತಿ. ನಾನು ಮತ್ತೆ ನೀನು ಬಂದ್ಬಿಟ್ಟು ಮಧ್ಯಾಹ್ನ ಮೇಲೆ ಮತ್ತೆ ನಾನು ಕ್ಯಾಪಜಿ ಅಲ್ಲಿ ಆ ಕೆಲ್ಸದ ಕಡೆ ಹೋಗ್ಬೇಕು. ಅದಕ್ಕೆ ಇವತ್ತು ಸೈಟ್ ವಿಸಿಟ್ಗೆ ಹೋಗೋದೈತಂದು. ಆಯ್ತು ಹೋಗೋಣ. ನೀವು ಹಿಂಗೆ ಅವಸರ ಮಾಡಿದ್ರಿ ಹೆಂಗೆ ಅಲ್ಲಿ ನಂಗೆ ತೊಗೊಳಕ್ರೆ ಟೈಮ್ ಬೇಡನ್ರಿ. ಈಗ ಹೋಗಲ್ಲ ಎದಿ ಮೇಲೆ ನಿಂತು ಬಿಡುದಲ್ಲ. ಇತ್ತು ಇತ್ತು ಹಾಂ ತಗೋ ಲೇಟ್ ಆತ್ ತಗೋ ಅಂತೇಳಿ ಅದಕ್ಕೆ ಹೇಳೋದು ದೊಡ್ಡವ್ರು ಸುಮ್ಮನೆ ಹೇಳಿಲ್ಲ ಗಂಡನ ಕರ್ಕೊಂಡು ಜಾತ್ರೆಗೆ ಹೋಗ್ಬಾರ್ದಂತ. ಏನು ಮಕ್ಳು ಅಲ್ಲ ಗಂಡನ ಕರ್ಕೊಂಡು ಲಗ್ನಕ್ಕೆ ಹೋಗ್ಬಾರ್ದು, ಮಕ್ಳು ಕರ್ಕೊಂಡು ಜಾತ್ರೆಗೆ ಹೋಗ್ಬಾರ್ದು. ಅದನ್ನು ಉಲ್ಟಾ ಮಾಡ್ತೇನೆ. ಈಗ ಗಂಡನ ಕರ್ಕೊಂಡು ಪ್ಯಾಟಿ ಯಾ ಹೆಣ್ಮಕ್ಳು ಹೋಗಲೇಬಾರ್ದು ತಲೆ ಇಡ್ಸಕತ್ತಾಗ. ಒಂದು ದಿನ ನಂಗೆ ಟೈಮ್ ಕೊಡಲ್ಲನ. ಈಗ ಎಷ್ಟು ಹತ್ತತ್ರ ಒಂದು 1.5 ವರ್ಷ ಆತು ನಾನು ನೀವು ಶಾಪಿಂಗಿಗೆ ಅಂತ ಹೋಗಿ. 1.5 ವರ್ಷ ಆತು ನಾನು ನೀವು ಎಲ್ಲರೂ ಹೊರಗೆ ಹೋಗಿ ತಿಂದು ಮಾಡಿ ಅಡ್ಡಾಡಿ ಒಂದು ಏನಾರು ತೊಗೊಂಡು ಬಂದು ಏನೋ ಒಂದು ಪ್ರೀತಿಯಿಂದ ಕೇಳ್ತಾ ಇದ್ದೀನಿ ಮಧ್ಯಾಹ್ನ ಮಟ ಅಂತ. ಇಲ್ಲೇ ಟೈಮ್ 10:30 11 ಆತು. ಇನ್ನೇನು 1 ಗಂಟೆಗೆ ಅಂದ್ರೆ ನೀವು ಆಫೀಸ್ಗೆ ಹೋಗ್ಬೇಕು. 2 ತಾಸನೇ ಏನು ಮಾಡಲಾನ? ಅರವಿಂದ ತೀರ ಮಾಡಬೇಡ, ಹೋಗಿ ಕರ್ಕೊಂಡು ಹೋಗ್ಬರೋಗ. ಈಗ ಸದ್ಯಕ್ಕೆ ನಿಮ್ಮಪ್ಪ ಒಂದು ಖುಷಿ ನೆತ್ಕೊಂಡಾನ. 2 ಮಕ್ಕಳು ಮಕ್ಕೊಂಡವು. ಏನು ಟೆನ್ಷನ್ ಏನೂ ಇಲ್ಲ. ಹಾಲು ಕುಡಿಸಿ ಎರದು ಮನಕ್ಸೈತಲ್ಲ ಅವ್ರು ಹೇಳೋದು ಒಂದು 2 ತಾಸು ಅಂತೂ ಮಕ್ಕೊಂತಾರೆ. ಈಗ ಚಿಂತಿಲ್ಲ, ಆರಾಮ ಹೋಗಿ ಬರ್ರಿ. ಹಂಗ್ಯಾಕೆ ಮಧ್ಯಾಹ್ನ ಮತ ಅಂತೇಳಿ ಕಂಡೀಷನ್ ಹಾಕ್ತಿ? ಅಪ್ಪ ಈಗ ಹೋಗೋದಿಲ್ಲ ಆಫೀಸ್ ಕಡೆ? ಅಪ್ಪ ಈಗ ಹೋಗಲ್ಲ, ಇವತ್ತು ಸುಟಿ ಮಾಡೈತಿ. ಅಲ್ಲದಾರಲ್ಲ ನೋಡ್ಕೊಳಕ್ಕೆ. ಏನು ಹೋಗ್ಲೇಬೇಕಂತ ಏನಿಲ್ಲ. ಇವತ್ತೊಂದು ದಿನ ಸ್ವಲ್ಪ ನಮ್ಗೆ ಮಧ್ಯಾಹ್ನ ಮೇಲೆ ಬರ್ತೇನೆ ಅಂತ ಹೇಳ್ಯಾರ. ಹೌದಾ ಸರಿ. ಹಂಗಾರೆ ನಾವು ಮಧ್ಯಾಹ್ನ ನಮ್ಗೆ ಊಟಕ್ಕೆ ಕಾಯ್ಬೇಡ. ಆತಂದ್ರೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ನಾನು ಆಕಿ ಊಟ ಮಾಡ್ಕೊಂಡೇ ಬಂದ್ಬಿಡ್ತೀವಿ. ಹಾಂ ಆತು ಊಟ ಮಾಡ್ಕೊರಿ. ಆದ್ರೆ ನಾನ್ ವೆಜ್ ಗಿನ್ವೆಜ್ ತಿನ್ನಕೋಬೇಡಪ್ಪ. ಅಧಿಕ ಮಾಸ ಅದ್ರಾಗೂ ಗುರುವಾರ ಏನು ಒಟ್ಟ ತಿನ್ನಕೋಬೇಡ. ಏನೋ ವೆಜ್ಜ ಎಲ್ಲರ ಖಾನಾವಳಿ ಇಲ್ಲ ಯಾವ್ದಾರ ರೆಸ್ಟೋರೆಂಟ್ನಾಗ ಊಟ ಮಾಡ್ಕೊಂಡು ಬಂದ್ಬಿಡ್ರಿ. ಒಟ್ಟ ಏನು ತಿನ್ನಕೋಬೇಡ ನೋಡು. ಆಮೇಲೆ ಬರ್ತಾ ಒಂದು 2 ಬಾಕ್ಸ್ ಮಾವಿನಣ್ಣು ತೊಗೊಂಬರಲ್ಲ. ಮಾವಿನಣ್ಣೆಯಲ್ಲಿ ಮಳಿನ ಬೀಳಾಕತ್ತ ಮತ್ತೆ ನೀನು ಹುಳನ ಹಾಕವ. ಈಗ ಲಾಸ್ಟ್ ಮುಗಿತಿದ್ದಂಗೆ ಮತ್ತೆ ತಿಂದು ಮುಗಿಸ್ಬಿಡ್ಬೇಕು. ಅದಕ್ಕೆ ಚಲೋ ಮಾವಿನಣ್ಣು ತೊಗೊಂಬರಪ್ಪ. ಆಯ್ತು ತೊಗೊಂಬರ್ತೀನಿ ತಗೋ. ಒಂದು 2 ಬಾಕ್ಸ್ ತೊಗೊಂಬರ್ತೀನಿ. ಅಂದಂಗೆ ಏನೋ ಹೇಳಬೇಕು ಅಂದರೆ ನಿಂಗೆ ಏನಾರ ಬೇಕಾ? ಬ್ಯಾಟಿ ಹೊಂಟೇವಿ ನೋಡು. ನಂಗೆ ಏನು ಬೇಡಪ್ಪ. ನಂಗೇನು ಬೇಡ. ನಾನು ಹಂಗೆ ಏನಾರು ಬೇಕಾದ್ರೆ ನಾನು ಹೋಗಿ ಬರ್ತೀನಿ. ಇದು ಏನದು ನಿಮ್ಮ ಮೊದ್ಲು ಆಕಿನ ಕರ್ಕೊಂಡು ಹೊಂಟಿಯಲ್ಲ, ಚಂದಾಗಿ ಏನು ಬೇಕಾ ಎಲ್ಲ ಕೊಡಿಸ್ಕೊಂಡು ಚಂದಾಗಿ ಟೈಮ್ ಕೊಡು. ಏನು ಒಂದು ತಾಸು ಲೇಟ್ ಆದರೂ ಪರವಾಗಿಲ್ಲ. ಅಲ್ಲ ಅವಸರ ಮಾಡಬೇಡ ಹೋದಲ್ಲೇ. ಪಾರ್ವತಿ ನಿಂದು ಏನು ತೊಗೊಳ್ಬೋದವು? ಏನಂದ್ರೆ ಟಿಕ್ಳಿ ಖಾಲಿ ಆಗೈತಿ, ಫೇರ್ ಆ್ಯಂಡ್ ಲವ್ಲಿ ಇದು ಎಲ್ಲ ಖಾಲಿ ಆಗೈತಿ, ಮುಖಕ್ಕೆ ಹಚ್ಚವು. ಆಮೇಲೆ ಎಷ್ಟು ದಿನ ಆಯ್ತು ಒಂಥರ ಮುಖ ಅನ್ನೋದು ನಮ್ಮನೆ ಆಗೈತಿ. ಪಾರ್ಲರ್ ಬಿಡ್ರಿ ಹೋಗ್ಲೆ ತಗೋದು. ಇನ್ನೊಮ್ಮೆ ಯಾವಾಗ ನೋಡೋಣಂತೆ. ಹೈಬ್ರೋನು ಮಾಡಿಸ್ಕೊಂಡಿಲ್ಲ, ಅದು ಹೋಗ್ಲೆ ತೆಗೆದು. ನಾನು ಬೇಕಾದ್ರೆ ಇಲ್ಲೇ ಮನೆ ಕಡೆ ಇರೋದಕ್ಕೆ ಹೋಗಿ ಬರ್ತೇನೆ. ನಂಗೆ 1-2 ಡ್ರೆಸ್ ಇಲ್ಲ. ಆಮೇಲೆ ಇದು ಹಾಲು ಕುಡ್ಸಕ್ಕೆ ಅನುಕೂಲ ಆಗಂಗೆ ಆವಾಗ ಪಾಪು ಹುಟ್ಟದಾಗ ತೊಗೊಂಡಿದ್ನಲ್ಲ ಅವೆಲ್ಲ ಒಂಥರ ಕಿಮಿಟದಂಗೆ ಆಗ್ಬಿಟ್ಟವು. ಅರ್ಬಿ ಒಂಥರ ಸ್ಮೆಲ್ ಬರಾತ್ಬಿಟ್ಟವು. ಹಾಲು ಇದಾಗಿ ಅವ್ನು ಚೆಲ್ಬೇಕಂತ ಮಾಡೀನಿ. ಇನ್ನೊಂದು 2 ನೈಟಿ ತೊಗೊಂಬರ್ಬೇಕಾಗೈತ್ರಿ. ಇದು ಡ್ರೆಸ್. ಆಮೇಲೆ ಇದು ಏನದು ಆಮೇಲೆ ಮತ್ತೇನು ಹಾಂ ಒಂದೆರಡು ಯಾವಾರ ಡ್ರೆಸ್ ತೊಗೊಳ್ಳೋಣ ಅಂತ. ಆಮೇಲೆ ಚಪ್ಪಲಿ ಬೇಕು. ಚಪ್ಪಲಿನೂ ಈಗ ಹಾಕೊಂಡೇನೆಲ್ಲ ಇವೆ. ಇವು ಹರಿದಂಗಾಗಿ ಒಂದಳತಿ. ಅದಕ್ಕೊಂದು ಜೊತೆ ಚಲೋ ಚಪ್ಪಲಿ ತೊಗೋಬೇಕು. ಆಮೇಲೆ ನೇಲ್ ಪಾಲಿಶು ಇಲ್ಲ ಒಟ್ಟು. ಆಮೇಲೆ ಪಾಪುಗೆ ಇದು ಏನದು ಅಲ್ಲೇ ದುರ್ಗದ ಕಡೆ ಹೋದ್ರೆ ಪಾಪುಗೆ ಬೇಬಿ ಪೌಡ್ರುಗಳು ಆಮೇಲೆ ಹಚ್ಚು ಕ್ರೀಮ್ ಅದು ತೊಗೋಬೇಕು. ಆಮೇಲೆ ಪಾಪುಗೆ ಅವು ಇವು ಸಣ್ಣ ಕುಂಡಿ ಚಡ್ಡಿ ಆಮೇಲೆ ಹಾಕು 100 ರೂಪಾಯಿಗೆ 4 ಬರ್ತಾವಲ್ಲ ಅವು ಮಲ್ಲಿನಂಗಿ ಅಂತೇಳಿ ಮೆತ್ತನವು. ಈ ಬ್ಯಾಸ್ಗಿಗೂ ಅನುಕೂಲ ಆಗೋಂಗೆ ಅವು ಇದ್ವು. ಅದಕ್ಕೆ ಈಗ ಮಳೆಗಾಲ ಸ್ಟಾರ್ಟ್ ಆಗಕತ್ತಲ್ಲ ಆ 3 ಪಾಪುಗೂ ಒಂದು ಚಲೋ ಸ್ವೆಟ್ರ್ ತೊಗೊಂಬರ್ಬೇಕು. ಏನು ಸ್ವೆಟ್ರ್ ಆಮೇಲೆ ಸಾಕ್ಸು ಅವಕ್ಕೆ. ಆಮೇಲೆ ತಲೆಗೆ ಒಂದು ಚಲೋ ಟಪಿಗಿ ಇವೆಲ್ಲ ತೊಗೊಂಬರ್ಬೇಕು. ಭಾಳ ಕೆಲಸ ಐತ್ರಿ. ಇವೆಲ್ಲ ತೊಗೋಬೇಕು ಆರಾಮ ಅಡ್ಡಾಡಿ. ನೋಡಿ ಇಲ್ಲೇ ಮರ್ಯಾಕತ್ತೀನಿ ನೀನು. ಹೋಗಿ ಒಂದು ಚೀಟಿಯಾಗಾರ ಬರ್ಕೊಂಬ. ಅಲ್ಲಿ ಪ್ಯಾಟ್ಗೆ ಹೋಗಿನ ಬೆಬ್ಬೆ ಅಂತ ನಿಂದ್ರಬೇಡ. ಏನು ಏನೇನು ಬೇಕು ಅನ್ನೋದೆಲ್ಲ ಬರ್ಕೋ. ಇಲ್ಲ ವಾಟ್ಸಪ್ನಾಗ ನೆನಪಾದಂಗೂ ಕಳಿಸ್ತಾ ಇರು. ಅಂದ್ರೆ ನೋಡಿದ್ರೆ ನಿಂಗೆ ಲಕ್ಷ್ಯ ಆಕೈತಿ. ಏನು ಇವನ ಕಾರ್ನಾಗೆಲ್ಲ ಕಳಿಸ್ತೀನಿ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಹೋಗಿ ಅಮ್ಮ ಬಾಟ್ಲೆಲ್ಲ ಕ್ಲೀನಾಗಿ ತೊಳೆದು ವಾಶ್ ಮಾಡಿ ಬಿಸಿನೀರಾಗೆಲ್ಲ ಕ್ಲೀನಾಗಿ ಅದಕ್ಕೆ ಸೆರೆಲಾಕ್ ಪೌಡ್ರ್ ಹಾಕಿಟ್ಟೇನಿ ಬಾಟ್ಲು ಒಣಗಿಸಿ. ನೀವು ಏನಿಲ್ಲ ಅಂತಂದರೆ ನಂಗೆ ಆ ಪಾಪು ಒಳಕತ್ರ ಸ್ವಲ್ಪ ನೀರು ಕಾಸು ಹಾಕ್ಬೇಕಷ್ಟೇ. ಆಮೇಲೆ ಇದು ಆ ಹಾಲೆಲ್ಲ ಹಾಕಿಟ್ಟಿಲ್ಲ, ನೀರು ಕಾಸು ಹಾಕಿಡೋದು ಅಷ್ಟೇ ಇಟ್ಟೇನೆ. ಆಮೇಲೆ ಇದು ಏನದು ಆ ಪಾಪುನ ಅಂಗಿ ಎಲ್ಲ ಅಲ್ಲೇ ಪಲಂಗ್ ಮ್ಯಾಗ ಇಟ್ಟೇನೆ ನಿಮ್ಮ ನಂಗೆ ಸಿಗಲಿ ಅಂತ. ಆಮೇಲೆ ಇಸಿ ಅದು ಮಾಡಿದರೆ ಇದು ಏನದು ಪ್ಯಾಂಪರ್ಸ್ ಅದು ಏನಾರು ಬೇಕಂದ್ರೆ ಅವನು ಇಟ್ಟೇನೆ. ಮತ್ತೆ ಏನಾರು ಬೇಕಮ್ಮ ಅಡಿಗೆ ಮನೆಗೆ ಬೆಳಗ್ಗೆ ದೌಡದ್ದು ಉಪ್ಪಿಟ್ಟು ಮಾಡಿಟ್ಟೇನೆ ನಾಷ್ಟಕ್ಕೀಗ ತಿಂದೇವಲ್ಲ. ಆಮೇಲೆ ಮತ್ತೆ ಏನಾರು ಬೇಕಂದ್ರೆ ಮಾಡ್ತೀನಿ. ಚಪಾತಿ ಹಿಟ್ಟು ನಾದಿಟ್ಟೇನೆ, ಬ್ಯಾಳೆ ಕುದಿಸಿಟ್ಟೇನೆ. ಆಯ್ತು ಹೋಗಿ ಪಾರ್ವತಿ. ಬಂದೆ. ಅವಸರ ಮಾಡಬೇಡ. ಆರಾಮ ಏನು ತೊಗೊಂತಾಳೆ ತೊಗೊಳ್ಳೆ. ಎದಿ ಮಾಡಿ ಅಂತ ಹೋದ್ರಾತ್ತೆ ಅಂದ್ರೆ ಅಕ್ಕಿಗೆ ಅವಸರ ಆದಂಗೆ ಆಕತಿ. ಏನು ಭಾಳ ದಿನ ಆಯ್ತು, 1.5 ವರ್ಷದ ಮೇಲೆ ಆಯ್ತು ಇಬ್ಬರು ಪ್ಯಾಟಿಗೆ ಹೋಗಿಲ್ಲ ಏನಿಲ್ಲ. 1.5 ವರ್ಷ ಎಲ್ಲ ಹೆಚ್ಚಿಗೆ ಆತನ ಅಂತೇನೆ ನಾನಿನ್ನು. ಹೋಗಿ ಬರ್ರಿ ಖುಷಿಯಿಂದ ಉಂಡು ತಿಂದು ಬರ್ರಿ. ಏನು ಆತಂದ್ರೆ ನೋಡು ಇದು ಅಶ್ವಿನಿ ಮನೆ ಕಡೆ ಹೋಗಿ ಬರ್ತೀಯಾ? ಅಲ್ಲೇ ಅಲ್ಲ ಮನೆ ಅವ್ರದ್ದು. ಅಶ್ವಿನಿ ಮನೆ ಕಡೆ ಈಗೇನು ಕೆಲಸ ಇಲ್ಲ ಬಿಡವಾ, ನಾನು ಅಲ್ಲೇದಕ್ಕೆ ಹೋಗ್ಲಿ. ಸರಿ ಆಯ್ತಪ್ಪ. ನೋಡು ಅಂಗಡಿ ಕಡೆ ಹೋಗಿ ಬರೋದಾದ್ರೆ ಹೋಗ, ಇಲ್ಲ ಅಂದ್ರೆ ಬೇಡ. ಅಮ್ಮರೇ ಓ ರುಕ್ಮಿಣಿ ಹೆಂಗದನ ನಿನ್ ಗಂಡ? ಆರಾಮಾಗ್ಯಾನ?
ಪಾಟೀಲ್ ಅಣ್ಣಾರು ನನ್ನ ಪಾಲಿಗೆ ದೇವ್ರ ಆದ್ರು. ಅವ್ರು ರೊಕ್ಕ ಕೊಡಲಿಲ್ಲ ಅಂದಿದ್ರ ನನ್ನ ಗಂಡ ಏನು ಹಾಕಿದ್ನ ಏನೋ ಗೊತ್ತಿಲ್ರಿ. ಅಣ್ಣಾರ ಅದಾರನ್ರಿ, ಅದಕ್ಕೆ ಅವ್ರನ್ನ ನೋಡ್ಕೊಂಡು ಹೇಳಿ ಹೋಗೋಣ ಅಂತ ಬಂದೆ. ನಡಿವಾ ಕರ್ಕೊಂಬರ್ತೀನಿ. ನಿಮ್ಮ ಅಪ್ಪಾರ ಹೊಟ್ಯಾಗ ಹುಟ್ಟಾಕ ನೀವು 3 ಮಕ್ಕಳು ಪುಣ್ಯ ಮಾಡಿರಿ ಅಣ್ಣಾರ, ಪುಣ್ಯ ಮಾಡಿರಿ. ಎಷ್ಟು ಒಳ್ಳೆ ಮನಸ್ಸು ಐತ್ರಿ ಅವರಿಗೆ. ರೊಕ್ಕಕ್ಕೆ ಬೆಲೆ ಕೊಡೋ ಕಾಲದಾಗ ಮನುಷ್ಯತ್ವಕ್ಕೂ ಒಂದು ಮನುಷ್ಯನ ಜೀವಕ್ಕೂ ಬೆಲೆ ಕೊಡ್ತಾರ್ರಿ ಅವರು. ಹೌದ್ರಿ, ಅದಕ್ಕೆ ನಮ್ಮಪ್ಪ ಅಂದ್ರೆ ನಮಗೆ ಭಾರಿ ಅಭಿಮಾನ ಪ್ರೀತಿ. ಅಲ್ಲ ಗಿರೀಶ, ನೀ ಹೇಳೋದು ಹೆಂಗೈತಲ್ಲ ಇದು? ಆಗಲ್ಲಪ್ಪ, 20 ಲಕ್ಷ ರೂಪಾಯಿ ಗಟ್ಲೆ ನನಗೆ ಇಸ್ಕೊಳಕ್ಕೆಲ್ಲ ಆಗಲ್ಲ. ಆಮೇಲೆ ಒಂದೇದು ಬೇಡ, ಅವನು ಹೋಗ ಅಷ್ಟೆಲ್ಲ ದುಡ್ಡೆಲ್ಲ ಬೇಡ. ಅಲ್ಲ ಅವ್ರಾದ್ರೂ ಯಾರಿಗೆ ಕೊಡ್ತಾರ? ಭಾಳ ಪ್ರೀತಿಯಿಂದ ಕೊಡೋ ಅಂಥದ್ದು. ಅವ್ರ ಹಳೆಯಾಗ ಅಲ್ಲ ಕೊಡೋದು, ನೀವೊಬ್ರ ತಗ. ನಾಳೆ ಅವ್ರ ಮಗಳೇ ಅಲ್ಲ ಖುಷಿಯಾಗಿರೋದ. ಅಕ್ಕಾರ ಹೇಳಿದ್ ಕರೆಕ್ಟಾಗಿ ಐತಿ. ನಾನು ಯಾರಿಗೆ ಕೊಡ್ತೀನ? ನನ್ನ ಹಳ್ಯಾಗ ಕೊಡ್ತೀನಿ, ನನ್ನ ಮಗಳಿಗೆ ಕೊಡ್ತೀನಿ. ಅವರಿಬ್ರು ಹೋಗಿ ಅಲ್ಲೆಲ್ಲರೂ ಒಂದು ಬತ್ತಲ್ಲಿ ಖುಷಿಯಾಗಿದ್ರ, ಕೈ ತುಂಬ ದುಡ್ಕೊಂಡು ಆನಂದವಾಗಿದ್ರು ಅಂದ್ರೆ ಅಷ್ಟೇ ಸಾಕಲ್ಲ ನನಗೆ. ನೀ ಸುಮ್ಮನೆ ಬ್ಯಾಡ ಗಿಡ ಅನ್ನಕೋಬೇಡ ನೋಡು. ಏನಪ್ಪ ಈಗ ನೀನು ಕೆನಡಾಕ್ ಈಗ ಹೋಗು ಅಂತಂದ್ರೆ ಹೆಂಗೆ ಹೋಗೋದದು? ಏನು ಎಕ್ಸಾಮ್ ಬರೋದು ಹೋಗೋದ? ಅದೇನ ರೊಕ್ಕ ಫಸ್ಟ್ ಕಟ್ಬೇಕು ಮಾಡ್ಬೇಕು ಏನೋ ಅಂದೆಲ್ಲ, ಅವೆಲ್ಲಕ್ಕೂ ಏನು ಟೆನ್ಷನ್ ತೊಗೊಬೇಡ, ನಾ ಕೊಡ್ತೀನಿ. ಏನು ಆಮೇಲೆ ಆರಾಮಾಗಿ ಅಲ್ಲಿ ಬರೋ ಪಗಾರಕ್ಕೆ ನೀ ಮನಿ ಲೋನ್ ಕಟ್ಟಿ ಮತ್ತೊಂದು ಮನಿ ಕಟ್ಟುವಷ್ಟು ರೊಕ್ಕ ಉಳಿತೈತಿ ನಿಂಗೆ. ಏನಂತೀಯಪ್ಪ? ಹೌದಿಲ್ಲ? ಬೇಡ ಅಂಕಲ್ ಬೇಡ, ನೀವು ಈ ಥರ ಎಲ್ಲ ರೊಕ್ಕ ತೊಗೊಂಡು ಹೋಗಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ಬೇಡ, ಯಾಕೆ ಬೇಕು ನನಗೆ? ನಾನು ಈಗ ದುಡಿತಾ ಇರೋದ್ರೊಳಗೆ ನಾ ಖುಷಿಯಾಗದೇನು ಅಂಕಲ್. ನಂಗೆ ದುಡ್ಡು ಬೇಡ. ನಂಗೆ ಅದು 20 ಲಕ್ಷ ಗಟ್ಟಲೆ ಇಸ್ಕೊಳಕ್ಕೆ ಯಾಕೋ ಮನ್ಸಿಗೆ ಒಂಥರ ಕಸಿವಿಸಿ ಅನ್ನಿಸ್ತೈತಿ. ಬೇಡ ನೋಡಪ್ಪ, ನಮಗಿರೋ ಅನುಕೂಲಕ್ಕೆ ಈಗ ತಪ್ಪು ತಿಳ್ಕೊಬೇಡ, ಮತ್ತೆ ಹಿಂಗೆ ಅಂತೇನಿ ಅಂತ ತಪ್ಪು ತಿಳ್ಕೊಬೇಡ. ಇನ್ನೂ ದೊಡ್ಡ ಪ್ರಮಾಣದೊಳಗೆ ಚಲೋ ಸಂಬಂಧನೇ ನೋಡ್ಬೋದು. ಆದರೆ ಏನಾಗೈತಿ ಅಂತಂದ್ರೆ, ನನ್ನ ಮಗಳು ಆಕಿ ಕಂಡೀಷನ್ನೇ ಬೇರೆ ಅದಾವ, ಅದು ಬೇರೆ ಮಾತು. ಆಮೇಲೆ ನೀನು ಸೌಮ್ಯ ಸ್ವಭಾವದವದಿ. ಆಮೇಲೆ ನನ್ಗೊಂಥರ ನಿನ್ನಲ್ಲಿರೋ ಗುಣ ಇಷ್ಟ ಆಯ್ತು. ದುಡ್ಡಿಗೆ ಆಸೆ ಪಡಂಗಿಲ್ಲ, ಒಳ್ಳೆ ಮನುಷ್ಯ ಅದಿ, ದುಡಿಬೇಕು ಅಂತಿ, ಸಂಬಂಧಗಳ ಬೆಲೆ ಗೊತ್ತೈತಿ, ಅಕ್ಕ ತಂಗಿಯಾರನ್ನ ನೋಡ್ಕೊಳ್ಳೋದು ಗೊತ್ತೈತಿ, ತಾಯಿ ತಂದಿಗೆ ಮರ್ಯಾದೆ ಕೊಡ್ತಿ. ನಿನ್ನ ಬಗ್ಗೆ ನಂಗೆ ಭಾಳ ಚೆನ್ನಾಗಿ ಗೊತ್ತಾಗೈತಿ. ಎಲ್ಲದಕ್ಕೂ ಹೆಚ್ಚಾಗಿ ನನ್ನ ಗೆಳೆಯನ ಮಗ ನೀನು. ನಿನ್ನ ಮನೆಗೆ ನನ್ನ ಮಗಳು ಬಂದರೆ ಚೆನ್ನಾಗಿ ನೋಡ್ಕೊಂತೀರ ಅನ್ನೋದು ನನಗೆ ಕಾಯಂ ಐತಿ. ನನ್ನ ಮಗಳು ಸ್ವಲ್ಪ ಹಟ್ಮಾರಿ, ಆಮೇಲೆ ಸ್ವಲ್ಪ ಮುಂಗೋಪನೂ ಜಾಸ್ತಿ ಐತಿ. ಕೆಲವೊಂದು ಟೈಮ್ ಭಾಳ ಒದರಾಡ್ಬಿಡ್ತಾಳೆ. ನನಗೆ ನಿಮ್ಮಂತೇಲಿ ಅಂತ ಬಾಯ್ಬಿಟ್ಟು ಹೇಳ್ತಾ ಇದ್ದೀನಿ. ಅದನ್ನ ಸಹಿಸ್ಕೊಂಡು ಅನ್ನೋದಕ್ಕಿಂತ ಆಕಿನ ಆದಷ್ಟು ಬದ್ಲಿ ಮಾಡ್ಕೊಂಡು ಆಕಿನ ಚಂದಾಗಿ ನೋಡ್ಕೊಳ್ಳೋ ಕೆಪಾಸಿಟಿ ನಿನ್ಗೆ ಐತಿ ಅನಿಸ್ತೈತಿ. ಹಂಗಾಗಿ ನಿಂಗೆ ಕೊಡ್ಬೇಕು ಅಂತ ನನಗೆ. ಈಗ ಏನಾಗೈತಿ ಅಂದ್ರೆ, ನನ್ನ ಮಗಳು ಮದ್ವೆಗೆ ಒಲ್ಲೆ ಅಂತ ಅದಲ್ಲ. ನನ್ನ ಮದುವೆಯಾಗ ಹುಡುಗ ಹೊರದೇಶಕ್ಕೆ ಹೋಗಿ ಬರ್ಬೇಕು, ಹೊರದೇಶದಾಗ ಇರಬೇಕು ಅಂದ್ರೆ ನಾ ಮಾಡ್ಕೊತೀನಿ. ನಂಗೆ ಇಲ್ಲಿ ಇರೋಕೆ ಇಷ್ಟ ಇಲ್ಲ, ಹಂಗೆ ಹಿಂಗೆ. ನನಗೆ ಒಳ್ಳೆ ಸ್ಯಾಲ್ರಿ ತರಬೇಕು, ನಾನು ಒಳ್ಳೆ ಪೊಸಿಷನ್ನಾಗಿರ್ಬೇಕು, ನನ್ನ ಗಂಡ ಇನ್ನೂ ಏನೇನೋ ಆಕಿ ಆಸೆಗಳು. ಅದಕ್ಕೆ ನೀನು ಅಲ್ಲಿ ಹೊರದೇಶಕ್ಕದು ಹಿಂಗೆ ಕೆಲಸದ ಮೇಲೆ ಹೋಗ್ತೇನೆ ಅನ್ನೋದಾದರೆ ನನ್ನ ಮಗಳನ್ನ ಕೊಟ್ಟು ಮದುವೆನೂ ಮಾಡ್ತೀನಿ. ಆಕಿಗೂ ಒಂದು ಖುಷಿ ಅಂತ ಆಕತ್ತಲ್ಲ, ಆ ಉದ್ದೇಶಕ್ಕೆ ನಾನು ಇಷ್ಟು ಬಡ್ದಾಡಕತ್ತೀನಿ. ಏನಂತೀಯಪ್ಪ? ಆಕಿ ನಾನು ಹೊರದೇಶಕ್ಕೆ ಹೋಗ್ತೀನಿ ಅನ್ನೋ ಕಾರಣಕ್ಕೆ ಮದುವೆ ಆಗೋದಾದ್ರೆ ಬೇಡ ಅಂಕಲ್, ಬೇಡ ನನಗೆ. ಎದಕ್ಕಿಷ್ಟು ಹಠ ಮಾಡ್ತೀಯೋ? ಒಂದು ನಿನಗೇನು ಅಲ್ಲೇ ಹೋಗಿ ಅಲ್ಲೇ ಇದ್ದು ಬಿಡು ಅಂತ ಇಲ್ಲ. ಒಂದು 10 ವರ್ಷ ಬೇಡ, ಒಂದು 5 ವರ್ಷ ದುಡ್ಕೊಂಡು ಪಗಾರ ತೊಗೊಂಡು ಈಡಾಗಿ ಬಂದು ನಮ್ಮ ಊರಾಗ ನಾವು ಶೆಟ್ಲಾಗುನು. ಏನಂತಿ? ಎಷ್ಟು ಮಂದಿ ಹೋಗಿ ಹೊರದೇಶದಾಗ ದುಡಿತಾ ಇಲ್ಲ? ನಿಂದೊಂದು ಕತಿಯಪ್ಪ, ಎಷ್ಟು ಮಂದಿ ಹೊರದೇಶದಾಗಿಲ್ಲ ಹೇಳಿ ನೀನು ನೋಡೋಣ. ತೀರ ಮಾಡ್ತೀನಿ ನೋಡು. ಅದೇನಂತಾರಲ್ಲ, ಪಾಪ ಅಷ್ಟು ಪ್ರೀತಿಯಿಂದ ಹೇಳ್ತಾ ಇದಾರ ಅವರು. ಒಂದ್ಸಲ ಮದುವೆ ಅಂತ ಆಗಲಿ, ಆಮೇಲೆ ನೋಡ್ಕೊಳ್ಳೋಣ. ಪ್ಲೀಸ್ ಬೇಡ ಅಂತ ಹೇಳಬೇಡ್ರಿ. ನನ್ನ ತಂಗಿಗೆ ನಿಮ್ಗಿಂತ ಒಳ್ಳೆ ಹುಡುಗ ಸಿಗಲ್ಲ ಅನ್ನಿಸ್ತಾಯ್ತು ನನಗೆ ಯಾಕೋ. ನಾಳೆ ನಮ್ಮ ತಂಗಿನ ಮದುವೆ ಮಾಡಿ ಕೊಟ್ಮೇಲೆ ಬರ ಅಳಿಯ ಹೆಂಗಿರ್ತಾನೋ ಏನೋ ಗೊತ್ತಿಲ್ಲ. ನಮ್ಮ ಹಣಕ್ಕೆ ಹಣ ಆಸ್ತಿಗೆ ಆಸೆ ಪಟ್ಟು ನಾಳೆ ನಮ್ಮ ತಂಗಿಗೆ ಏನಾದ್ರು ಕಿರಿಕಿರಿ ಮಾಡ್ಕೊತ ಹೋಗಿ ರೊಕ್ಕ ತುಂಬ ಅನ್ನೋದ್ರೆ ಏನು ಮಾಡೋದು ಹೇಳ್ರಿ? ಅದಕ್ಕೆ ನನಗೆ ಯಾಕೆ ನಿಮಗೆ ಕೊಟ್ಟರೆ ನನ್ನ ತಂಗಿನೂ ಚೆನ್ನಾಗಿರ್ತಾಳ ಅಂತ ಅನ್ನಿಸ್ತಾ ಐತಿ. ಅದೇನೋ ಸರಿ, ನಾನು ಆಕಿನ ಚೆನ್ನಾಗಿ ನೋಡ್ಕೊತೀನಿ, ನಿಮ್ಮ ಆಸ್ತಿ ಒಳಗೆ 1 ರೂಪಾಯಿ ಬೇಡ. ಆದ್ರೆ ಮಾವ ಒಂದು ಕಂಡೀಷನ್, ನಾನು ಹೊರದೇಶಕ್ಕೆ ಹೋಗಿ ದುಡಿತೀನಿ ಇಲ್ಲಂತಲ್ಲ, ಆದ್ರೆ ನಾನು ದುಡ್ಡು ವಾಪಸ್ ಕೊಡ್ತೀನಿ. ನಿಮ್ದು 20 ಲಕ್ಷ ರೂಪಾಯಿ ನೀವು ಇಸ್ಕೋಬೇಕು. ಅಯ್ಯ ಅಲ್ಲ, ನೀನು ಸಾಲ ತೊಗೊಂಡಂಗೆ ಮಾಡ್ತೀಯಲ್ಲ, 20 ಲಕ್ಷ ಕೊಡ್ತೀರ ಇಸ್ಕೋಬೇಕು? ಏನಿದೆ ನಿನ್ನ ಮಾತಿನ ಅರ್ಥ? ಹಂಗೆ ಹೆಂಗೆ ಇಸ್ಕೊಂತಾರ ಅವರು? ಪಾಪ ಕತ್ತಿ ನಿಂದೊಂದು ತಗ. ಹಂಗೆ ಇಸ್ಕೊಳಕ್ಕೆ ಅವ್ರ ಮನ್ಸರ ಹೋಗ್ತತನ? ಇಷ್ಟಕ್ಕೆ ಅವ್ರೇನು ಬೇರೆ ಯಾರಿಗಾರ ಕೊಟ್ಟಿರ್ತಾರನ? ಮಗಳಿಗೆ ಅಲ್ಲನ ಕೊಟ್ಟಿರೋದು? ಮಗಳಿಗೆ ಇರ್ಬೋದವ, ಅಳತಿ ಮೀರಿ ತೊಗೊಂಡ್ರೆ ಹೆಂಗದ? ಮತ್ತು ಮಗಳನ್ನ ಮದುವೆ ಮಾಡ್ಕೊಂಡು ನಾ ಸಾಕ್ತೇನೆ ಅಂತ ಅಂದಿದ್ದಕ್ಕೆ ಏನು ಅರ್ಥ ಉಳಿತು? ಹೇಳಿ ನೀನೇ ನೋಡೋಣ. ಮಗಳನ್ನ ಮತ್ತು ನಾ ಸಾಕ್ಬೇಕ ಏನು ಅದನ್ನು ಅವರ ಮೇಲೆ ಹೇರದ? ಸರಿ ಆಯ್ತಪ್ಪ, ಏನು ನೀ ಹೆಂಗೆ ಹೇಳ್ತೀಯ ಹಂಗೆ ಆಗಲಿ. ಏನು ನಿನ್ನ ಮನ್ಸಿಗೆ ನಾ ಬೇಜಾರು ಮಾಡಲ್ಲ, ವಾಪಸ್ ಕೊಡ್ತೀಯಲ್ಲ, ಆಯ್ತು. ಆದ್ರೆ ಒಂದು ಮಾತು, ನಾಳೆ ನನ್ನ ಮಗಳಿಗೆ ನಾ ಖುಷಿಯಿಂದ ಏನಾದರೂ ಕೊಟ್ಟಾಗ ನೀ ಬೇಡ ಅನ್ನಂಗಿಲ್ಲ. ಯಾಕಂದ್ರೆ ಅದು ನನ್ನ ಮಗಳು. ಏನು ನನ್ನ ಮಗಳಿಗೆ ನಾ ಏನಾದರೂ ಕೊಡ್ಬೋದು, ನೀ ಯಾವುದಕ್ಕೂ ಕಂಡೀಷನ್ ಹಾಕಂಗಿಲ್ಲ. ಏನಂತೀಯಪ್ಪ? ಅದ್ಯಾಕೆ
ಕಂಡೀಷನ್ ಆಗ್ತಾನೆ ತಗೋರಿ. ಅಲ್ಲ ನಾ ಅದು ನಿಮ್ಮ ಮಗಳಿಗೆ ನೀವು ಪ್ರೀತಿಯಿಂದ ಕೊಡೋದು, ಇಷ್ಟೆಲ್ಲ ಕಷ್ಟಪಟ್ಟು ದುಡಿದು ನಾಳೆ ಮಗಳಿಗೆ ಕೊಡಬೇಡ ಕೊಡ್ಲಂಗಿರೋದು ಅಂದ್ರೆ ಯಾರಿಗಾದ್ರೂ ಬೇಜಾರಾಗದೆ. ಮಗಳಿಗೂ ಮಗುಗೂ ಸಮನಾಗಿ ಸಿಗ್ತದ, ಅದ್ರಾಗ ಏನೈತಿ? ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ, ಇವ್ರು ಹಂಗೆ ಇರೋದೆ. ನೀವು 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 ಇದು ಮಾಡ್ರಿ, ನೀವು ಕೊಡ್ತಾರೆ ತಗೋರಿ ಅವರು. ಇದು ಅವನೇನು ಅನ್ನಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಆಯ್ತು ತಗೋಪ್ಪ, ಈಗ ತಗೋ. ನಿನಗೂ ಹೊರದೇಶದಾಗ ದುಡಿಬೇಕು ಮಾಡ್ಬೇಕನ್ನೋ ಆಸೆ ಇತ್ತಲ್ಲ, ನಂಗೆ ಗೊತ್ತು ಇತ್ತು ಅಂತೇಳಿ. ಅದಕ್ಕೊಂದು ಹೆಲ್ಪ್ ಆತನ್ಕೋ. ಯಾಕೆ ತಲೆ ಕೆಡಿಸ್ಕೊಂತಿ? ಮದುವೆ ಮಾಡ್ಕೋ, ಹೆಂಡತಿನೂ ಕರ್ಕೊ, ಹೊರದೇಶಕ್ಕೆ ಹೋಗು. ಆರಾಮಲ್ಲೇ ಇದ್ದು ಕೆಲಸ ಮಾಡ್ಕೊಂಡು ಇಂತಿಷ್ಟು ಪಗಾರ ಅಂತ ತಗೊಂಡು ಆರಾಮಾಗಿರ್ರಿ. ಯಾಕೆ ಬೇಡ ಅಂತ ಹೇಳ್ತಿ? ಸರಿ ಆಯ್ತು. ಎದಕ್ಕೆ ಹಂಗೆಲ್ಲ ಮಾತಾಡಿದಿ? ನಮ್ಮ ಕಸ ಹೊಡ್ ಕಲ್ವರ್ಸ್ಬೇಕನ? ಅಲ್ಲ ಮತ್ತಿನ್ನೇನ್ರಿ? ನಾನು ಏನಂತ ಮಾಡ್ಬಾರ್ದು ಮಾಡೀನಿ? ನನ್ನ ಮೇಲೆ ಯಾಕೆ ಅವ್ರದ್ದು ಇವ್ರ ಸಿಟ್ಟು? ಮದುವೆ ಆದವ್ರು ಯಾರೋ, ಆದವ್ರು ಯಾರೋ, ಬಿಟ್ಟವ್ರು ಯಾರೋ, ಅದೆಲ್ಲ ಬಿಟ್ಟು ನನ್ನ ಮೇಲೆ ಅದು ಹೋಗ್ಲಿ. ನಿನಗೆ ಇದಕ್ಕೆ ಸಂಬಂಧ ಇಲ್ಲ, ಇದು ನಿಮ್ಮ ಅಪ್ಪನ ಮನೆ ಅಲ್ಲ ಅಂದ್ರೆ ಏನು ಅರ್ಥ ಅದ? ಏನು ಅರ್ಥ ಅಂತ ಕೇಳಾಕತ್ತೀನಿ. ನಂಗೆ ಭಾಳ ಬೇಜಾರಾತ. ನಿಮ್ಮ ಅಪ್ಪನ ಮನೆ ಅಲ್ಲ ಅಂದ್ರೆ ಅವ್ರ ಮನೆ ಅಲ್ಲ, ಅವ್ರ ಅಪ್ಪನ ಮನೆ ಅಲ್ಲ, ಕೆಲಸ ಮಾಡ್ಕೊಳ್ಳಿ ಅದಕ್ಕೆ ಹೇಳಿದೆ ನಾನು. ನಿಮಗೆ ನಾನು ಅಂದಿದ್ದು ಸಿಟ್ಟು ಬಂತು ನನಗೆ. ನೋಡ್ರಿ ಒಂದು ಮಾತು ಹೇಳ್ತೀನಿ ನಾನು. ಈಗ ತಡಿ, ಅರವಿಂದ್ ಮಾವ ಮತ್ತೆ ನೀವು ಇಬ್ಬರದಿರಿ ನಮ್ಮ ಮನೆಗೆ ಅಳ್ಯಾ, ಹೌದಾ? ಆ ಅಳಿಯನ್ ಮುಂದೆ ನಿಮ್ಮ ಮರ್ಯಾದೆ ತೆಗೆದ್ರೆ ನಿಮಗೆ ಹೆಂಗಾಕತ್ತು? ಈಗ ಇಲ್ಲಿ ಇಬ್ಬರು ಸೊಸ್ತ್ಯಾರು ಇರೋದು. ಸೌಪರ್ಣಿ ಕಾಕನ್ ಮುಂದೆ ನನ್ನ ಮರ್ಯಾದೆ ಕಮ್ಮಿ ಆಗಂಗ, ನನ್ನ ಸ್ವಾಭಿಮಾನಕ್ಕೆ ಧಕ್ಕಿ ಬರಂಗ, ನನಗೆ ಅವಮಾನ ಆಗಂಗ ಮಾತಾಡಿದ್ರೆ ನನಗೂ ಅಷ್ಟೇ ಬೇಜಾರಾಕತಿ. ಅರ್ಥ ಮಾಡ್ಕೊರಿ. ನನ್ನ ಜಾಗದಾಗ ನಿಂತು ಸ್ವಲ್ಪರ ವಿಚಾರ ಮಾಡ್ರಿ. ನಾನೀಗ ನಮ್ಮ ಅವ್ನ ಮನೆಗೆ ಹೋಗ್ತೀನಿ. ನನಗೆ ಒಂದು 15 ದಿನ ಅಲ್ಲಿ ಇರ್ಬೇಕು ಅನ್ಸೈತಿ. ನನಗೆ ಈ ಪ್ರೆಗ್ನೆನ್ಸಿ ಟೈಮ್ನಾಗ ನಂಗೆ ಅತಿಯಾಗಿ ಟೆನ್ಷನ್ ಕೊಡಬೇಡ್ರಿ. ನಾ ಹೇಳ್ತಾನೆ ನಾನು ಬಿಡ್ಬೇಡ್ರಿ. ನನ್ನ ಸ್ವಲ್ಪ ದಿನ ಅಲ್ಲೇ ಇರ್ಬೇಕಷ್ಟೇ. ಲಕ್ಷ್ಮಿ ಪ್ಲೀಸ್ ಅರ್ಥ ಮಾಡ್ಕೊ. ನಂಗೆ ಗೊತ್ತು ನಿಂಗೆ ಬೇಜಾರಾಗೈತೆ ಅಂತೇಳಿ. ಇದ್ರಾಗ ತಪ್ಪು ನಮ್ಮ ಮುಂದೆ ಪೂರ್ತಿ ಇರೋದು. ಹಂಗಂತ ಈಗ ನೀನು ತವ್ರ ಮನೆಗೆ ಹೋಗಿ ಕುಂತ್ರೆ ಹೆಂಗೆ? ಬೇಡ, ಹೋಗ್ಬೇಡ, ಹೇಳೋದು ಕೇಳು. ಇಲ್ಲ, ನಾ ಹೋಗ್ಬೇಕಷ್ಟೇ. ನಮ್ಮ ಅವ್ವಾರು ನಮ್ಮ ಅಪ್ಪಾರು ನಮ್ಮ ಮನ್ಯಾಗ ಯಾರು ಇಲ್ಲಿ ಬರಬಾರ್ದಂತೆ. ಅದಕ್ಕೆ ಯಾಕೋ ನನಗೆ ಹೋಗ್ಬೇಕು ಅನಿಸ್ತೈತ್ರಿ. ಯಾಕೆ ನನಗೆ ಹೋಗ್ಬಾರ್ದ? ನನಗೊಂದು ಸ್ವಲ್ಪ ದಿನ ನಂಗೆ ನೆಮ್ಮದಿಯಾಗಿ ಇರಕ್ಕೆ ಬಿಡ್ರಿ. ನನಗೆ ಒಂದು ವಾರ 15 ದಿನ ನಾನು ಅಲ್ಲಿ ಹೋಗ್ತೀನಿ ಅಷ್ಟೇ. ನನಗೇನು, ನನಗೆ ಆಮೇಲೆ ನೋಡೋಣ, ಬರ್ಬೇಕು ಅನಿಸ್ದಾಗ ಬರ್ತೀನಿ. ಈಗ ಬಿಡ್ತೀರೋ ಬಿಡೋದಿಲ್ಲ? ಏನು ನಾನೇ ಒಬ್ಬಕ್ಕೆ ಹೋಗ್ಲೇ? ಆಯ್ತಾಯ್ತು, ಬೇಜಾರಾಗಬೇಡ. ಒಂದು 15 ದಿನ ಹೋಗಿ ಬರುವಂತೆ ಬಾ. ಅರ್ಬಿ ತುಂಬ್ಕೊಂಡು ನಾನೇ ಬಿಟ್ಟು ಬರ್ತೀನಿ.